ಕುಂದೂರು ಮಠ ಇದು ಬಹಳ ಧಾರ್ಮಿಕವಾದ ಕ್ಷೇತ್ರ. ಸುಮಾರು 1200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಠ ಇದು. ಈ ಮಠದ ಪರಂಪರೆ ಸುಮಾರು 13 ಜನ ಸ್ವಾಮೀಜಿಗಳು ಹೊಂದಿರ್ತಕ್ಕಂಥ ಮಠ. ಈ ಮಠನ ನಮ್ಮ ಶ್ರೀ ಶ್ರೀ ರಾಮಯ್ಯ ಪರದೇಶಿ ಮಹಾಸ್ವಾಮೀಜಿಯವರು 2013 ಇಸ್ವಿನಲ್ಲಿ ಶ್ರೀ ಕ್ಷೇತ್ರ ಕುಂದೂರು ಮಠವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದಂಥ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಪೀಠಕ್ಕೆ ಹಸ್ತಾಂತರ ಮಾಡಲಾಯಿತು. ಈ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಕುಂದೂರು ಗ್ರಾಮಸ್ಥರೆಲ್ಲ ಸೇರಿ. ಈ ಅಮ್ಮಂದು ಒಂದು ಇತಿಹಾಸ ಏನು ಅಂತ ಅಂದರೆ, ಈ ಮಠದೊಳಗೆ ಒಂದು ಜೀವಂತವಾಗಿ ಐಕ್ಯವಾಗಿರ್ತಕ್ಕಂಥ ಒಂದು ಸ್ವಾಮೀಜಿ ಇಬ್ಬರಿದ್ದಾರೆ. ಒಂದು ಗದ್ದಿಗೆ ಇದೆ. ಆ ಸ್ವಾಮೀಜಿಯವರು ಇಲ್ಲಿ ತಪಸ್ ಮಾಡಿದಂಥ ಜಾಗ ಇದು. ಈ ತಪಸ್ ಮಾಡೋ ಜಾಗದಲ್ಲಿ ಏನಾಗುತ್ತೆ, ಸ್ವಾಮೀಜಿಯವರು ಈ ಮಠ ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಲೆನಾಡು ಸೈಡು ಭಿಕ್ಷೆಗೆ ಅಂತ ಹೋಗ್ತಾರೆ. ಆ ಭಿಕ್ಷೆಗೆ ಅಂತ ಹೋದಂಥ ಟೈಮಲ್ಲಿ ಬೆಳಗ್ಗೆಯಿಂದ ಸಂಜೆ ಭಿಕ್ಷೆ ಎಲ್ಲ ಮಾಡಿ ಆ ಬಸ್ಸಿನ ಮೇಲೆ ತುಂಬ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಆ ಬಸ್ಸನ್ನು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಒಂದು ಕಡೆ ಕಡಿಮೆ ಆಗಿರುತ್ತೆ. ಆ ಬಸ್ಸಿನ ಕಡೆ ಜೋಳಿಗೆ ಕಡಿಮೆ ಇರುತ್ತೆ, ಆ ಕಡೆಗೆ ಕಲ್ಲನ್ನ ತೆಗೆದುಬಿಟ್ಟು 3 ಕಲ್ಲನ್ನ ಇರ್ತಾರೆ ಒಂದು ಲೆವೆಲಿಗೆ ಬರಲಿ ಅಂತ. ಯಾವ ಜಾಗದಲ್ಲಿ ಅದು? ಮಲ್ನಾಡ್ ಸೈಡಲ್ಲಿ. ಆ ಬರ್ತಾ ಇರ್ಬೇಕಾದ್ರೆ ಈ ಮರವಾಗಿ ಬಸ್ಸನ್ನ ಕರ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಬಸ್ ಇಲ್ಲಿ ಬಿದ್ದುಬಿಡುತ್ತೆ. ಆ ಬಿದ್ದಂಥ ಟೈಮಲ್ಲಿ 3 ಕಲ್ಲು ತಳಗಡೆ ಬಿದ್ದೋಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಸ್ವಾಮೀಜಿಯವರು ಮತ್ತೆ ಯಥಾಸ್ಥಿತಿ ಎದ್ದು ನಿಂತಾಗ ಬಸವ ಯಥಾಸ್ಥಿತಿ ಮತ್ತೆ ಒಂದು ಲೆವೆಲ್ಗೆ ಇರುತ್ತೆ ದವಸ ಧಾನ್ಯ ಎಲ್ಲ. ಅವಾಗ ಸ್ವಾಮೀಜಿ ಹೋಗಿ ಮಠಕ್ಕೆ ಅದನ್ನ ಕಿತ್ತಾಕಿಬಿಟ್ಟು ಮಾರನೇ ಬೆಳಿಗ್ಗೆ ಎದ್ದು ಶಿವಪೂಜೆ ಮುಗಿಸ್ಕೊಂಡು ಈ ಮರು ಸ್ವಾಮೀಜಿ ಬಂದು ಬರ್ತಾ ಇರ್ತಾರೆ. ಇಲ್ಲಿ ಒಂದು ಅಜ್ಜಿ ರೂಪದಲ್ಲಿ ಕಾಣಿಸ್ಕೊಂತ ಇರ್ತಾರೆ. ಸ್ವಾಮೀಜಿ ಅವ್ರು ಕೇಳ್ತಾರೆ, ನೀನು ಯಾರಮ್ಮ ಇಲ್ಲಿ ಯಾಕಮ್ಮ ಬಂದಿರಿ? ನೆನ್ನೆ ನಿನ್ನ ಜೊತೆ ನಿನ್ನ ಜೋಳುಗಳು ಬಂದ ಕಣಪ್ಪ. ಏನಕ್ಕೆ ಬಂದೆ? ಈ ಮಠದಲ್ಲಿ ಕ್ಷೇತ್ರ ರಕ್ಷಣೆ ದೇವತೆ ಆಗಿರ್ತೀನಿ ನನ್ನ ಜೊತೆ, ನನಗೆ ಸ್ವಲ್ಪ ಜಾಗ ಕೊಡು ಅಂತ ಕೇಳ್ತಾರೆ. ಜಾಗ ಕೊಡುವಂತ ಕೇಳಿದಾಗ ಹೋಗಿ ಮನೆ ಒಳಗಡೆ ಕೂತ್ಕೋ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ನಾನು ಆ ರೀತಿಯಾಗಿ ಕೂತ್ಕೊಳ್ಳಲ್ಲ, ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಜಡೆಯನ್ನ ಕಿತ್ತು, ಕೆರೆ ಅಂದ್ರೆ ಗೊತ್ತಿರುತ್ತೆ ನಿಮಗೆ? ಜಡೆ ಅದೇ ಜುಟ್ಟು ಅಂತ ಬುತ್ತಿ ಹೆಂಗೆ ಬಂದಿರುತ್ತೆ, ಆ ಜಡನ ಕಿತ್ತು ಇಲ್ಲಿ ಪೀಠ ಮಾಡಿಕೊಟ್ರೆ ನಾನು ಇಲ್ಲಿ ಕುತ್ಕೋತೀನಿ ಅಂತ ಹೇಳ್ತಾರೆ. ಆವಾಗ ಸ್ವಾಮೀಜಿ ಅಮ್ಮವ್ರು ಹೇಳ್ದಂಗೆ ತಡಲಿರ್ತಕ್ಕಂಥ 3 ಜಡನ ಕಿತ್ತು ಅಲ್ಲಿ ಜಡೆನ ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗ ಅಮ್ಮ ಹೋಗಿ ನೆಲ ಒಳಗಡೆ ಐಕ್ಯವಾಗಿ ಅದಕ್ಕೆ ಮೆಳೆಯಮ್ಮ ಅಂತ ಒಂದು ಹೆಸರು ಬರುತ್ತೆ.